ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಿನ್ನೆ ಅಂತೂ ಸೌತ್ ಆಫ್ರಿಕಾ ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ನಮ್ಮ ಮೊದಲೇನೆ ಮಾಡಿದ್ದೆ. ಏನಾದ್ರೂ ಕೂಡ 10 ರನ್ ಆಗ್ಲಿ 2 ರನ್ ಆಗ್ಲಿ ನಮ್ಮ ಇಂಡಿಯಾ ಟೀಮ್ ಅಂತೂ ವಿನ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿ 350 ರನ್ಸ್ ನ ಟಾರ್ಗೆಟ್ಗೆ ಮತ್ತೆ ವಿಕೆಟ್ಸ್ ಕೂಡ ಅಷ್ಟೊಂದು ಇಲ್ಲ ಆಗಿತ್ತು ಸೌತ್ ಆಫ್ರಿಕಾ ಅಂತ ನಾನು ನಿನ್ನೆ ಹೇಳಿದ್ದೆ. ಅದೇ ರೀತಿಯಾಗಿ ನಿನ್ನೆ ನಮ್ಮ ವಿರಾಟ್ ಕೊಹ್ಲಿ ಅವರ ವಿರಾಟ ರೂಪಕ್ಕೆ ಯಾವ ರೀತಿ ಸೌತ್ ಆಫ್ರಿಕಾ ಗಪ್ಚುಪ್ಪು ತತ್ತರಿಸಿ ಹೋಯ್ತು ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ, ಅದೇ ರೀತಿಯಾಗಿ ರೋಹಿತ್ ಅಂಡ್ ವಿರಾಟ್ ಕೊಹ್ಲಿ ಅವರ ಎಸ್ಟಾಬ್ಲಿಷ್ಮೆಂಟ್ ಪರ್ಫಾರ್ಮೆನ್ಸ್ ಇಂದ ಯಾವ್ಯಾವ ರೆಕಾರ್ಡ್ಸ್ ಗಳು ಕ್ರಿಯೇಟ್ ಆಗಿದ್ದು, ಅದೇ ರೀತಿ ಧೂಳಿಪಟವಾಗಿರುವಂತಹ ರೆಕಾರ್ಡ್ಸ್ ಗಳು ಯಾವ್ಯಾವ್ದು ಅನ್ನೋದನ್ನ ತಿಳಿಸ್ಕೊಟ್ಟಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರ ಇದ್ರೆ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಮಾಡೋಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮಾಡ್ಕೊ ಬರುತ್ತೆ. ಸ್ಟ್ರೇಟ್ ಹೋಗೋದಾದ್ರೆ ಮೊದಲೇದಾಗಿ ನಿನ್ನೆ ಮ್ಯಾಚ್ ಕಡೆ ಬರೋದ. ನಿನ್ನೆ ಮ್ಯಾಚ್ ಅಲ್ಲಂತೂ ನಾ ಹೇಳ್ಬೇಕಿದ್ರೆ ಯಾನ್ಸನ್ ಅಂಡ್ ಬ್ರೆಟ್ಕೆ ಅವರು ಒಂದು ಆಟ ಆಡ್ತಿದ್ರು. ಅವರೊಂದು ಒಳ್ಳೇದಾಗಿ ಬ್ರೆಟ್ಕೆ ಅವರು ಒಂದು ಆಟ ಆಡ್ತಿದ್ರು. ಅದೇ ರೀತಿ ಕೊನೆಯಲ್ಲಿ ಯಾನ್ಸನ್ ಅವರು T20 ಮೋಡ್ಗೆ ಬಂದ್ಕೊಂಡು ಆ ರೀತಿ ಹಿಟ್ಟಿಂಗ್ ಎಬಿಲಿಟಿನ ತೋರಿಸೋದು ಅಂತಾನೆ ಹೇಳ್ಬೋದಾಗಿದೆ ಮಾರ್ಕೋ ಯಾನ್ಸನ್ ಅವರು. ಅದರ ನಂತರ ಅಂತೂ ಔಟ್ ಆದ್ರು ಕುಲ್ದೀಪ್ ಯಾದವ್ ಅವರು ಬ್ರೇಕ್ ತಂದು ಕೊಟ್ಟದ್ದು. ಅದೇ ರೀತಿ ಹರ್ಷಿತ್ ರಾಂಡ್ ಅವರು ನಿನ್ನೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್, ಬೆಸ್ಟ್ ಆಫ್ ದ ಬೆಸ್ಟ್ ಬೌಲಿಂಗ್ ಫಿಗರ್ ಆಗಿರೋದು. ಅದೇ ರೀತಿ ಹರ್ಷದೀಪ್ ಸಿಂಗ್ ಅವರು ಎಲ್ಲರೂ ಕೂಡ, ಜಡೇಜಾ ಅವರು ಎಲ್ಲರೂ ಕೂಡ ವಿಕೆಟ್ಸ್ ಗಳನ್ನ ಹಾಕಿರೋದು ಅಂತಾನೆ ಹೇಳ್ಬೋದಾಗಿದೆ. ಕುಲ್ದೀಪ್ ಯಾದವ್ ಅವರು ಎಸ್ಪೆಷಲ್ ಹೇಳ್ಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ಆಗಿತ್ತು. ನಿನ್ನೆ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಪ್ಯಾರಡೈಸ್ ವಿಕೆಟ್ ಆಗಿತ್ತು. ಏನು ಕೂಡ ಜಸ್ಟ್ ಟಚ್ ಮಾಡಿದ್ದೆಲ್ಲ ಹೊರಗಡೆ ಹೋಗ್ತಿತ್ತು. ಆ ರೀತಿ ಒನ್ ಆಫ್ ದ ಕ್ವಿಕ್ ಔಟ್ಫೀಲ್ಡ್ ಇದ್ದದ್ದು ಅಂತಾನೆ ಹೇಳ್ಬೋದಾಗಿದೆ ನಿನ್ನೆ. ಒನ್ ಆಫ್ ದ ಬೆಸ್ಟ್ ರಾಂಚಿಯಲ್ಲಂತೂ ಕಿಂಗ್ ಕೊಹ್ಲಿ ಅವರ ರಾರಾಜನೆ ಬೆಸ್ಟ್ ಉಗ್ರ ತಾಂಡವ ಅಂತಾನೆ ಹೇಳ್ಬೋದಾಗಿದೆ. ವಿರಾಟ್ ಕೊಹ್ಲಿ ಅವರ ವಿರಾಟ ರೂಪಕ್ಕೆ ಮಠ ಸಾಯ್ತು ಸೌತ್ ಆಫ್ರಿಕಾ. ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ 17 ರನ್ ಇಂದ ನಮ್ಮ ಇಂಡಿಯನ್ ಟೀಮ್ ಕೊನೆಯಲ್ಲಂತೂ ಅವ್ರನ್ನ ಆಲ್ ಔಟ್ ಮಾಡಿ ಮತ್ತೆ 4 ಬಾಲ್ ಇತ್ತು. ಕೊನೆಯ ಓವರ್ಗೇನೋ 18 ರನ್ ಏನೋ ನನ್ನ ಪ್ರಕಾರ ರಿಕ್ವೈರ್ಡ್ ಇತ್ತು. ವಿಕೆಟ್ ನ ಹಾಕಿರುವಂತ ಪ್ರಸಿದ್ಧ ಕೃಷ್ಣ ಅವರು ಲಾಸ್ಟ್ ಅಲ್ಲಿ ರೋಹಿತ್ ಶರ್ಮಾ ಅವರು ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ನ ತೆಗೆದುಕೊಂಡ್ರು. ಅದೇ ರೀತಿ ಏನೇನೆಲ್ಲ ರೆಕಾರ್ಡ್ಸ್ ಗಳು ಕ್ರಿಯೇಟ್ ಆಗಿರೋದು ಅಂತ ಕೇಳೋದಾದ್ರೆ, ಎಸ್, ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾ ಟೆಸ್ಟ್ ಫಾರ್ಮೆಟ್ ನ ರಿಟೈರ್ಮೆಂಟ್ ಆಗೋಕ್ಕಿಂತ ಮೊದಲು ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಕೊನೆಯ ಸೆಂಚುರಿನ ಹೊಡೆದಿತ್ತು. ಅದರ ನಂತರ ಅಂತೂ ನಿನ್ನೆ ಬಂದಿರುವಂತ 83 ಸೆಂಚುರೀಸ್ ಅಂತಾನೆ ಹೇಳ್ಬೋದಾಗಿದೆ. 83 83ನೇ ಸೆಂಚುರಿ ಬಂದಿರೋದು ಕಿಂಗ್ ಕೊಹ್ಲಿ ಅವರಿಂದ. ಅದು ಕೂಡ ಓಡಿಐ ಫಾರ್ಮೆಟ್ ಅಲ್ಲಿ 52ನೇ ಸೆಂಚುರಿ ಅಂತ ಅನ್ನಿಸ್ತಾ ಇರೋದು ಕಿಂಗ್ ಕೊಹ್ಲಿ ಅವ್ರದ್ದು. ಒನ್ ಆಫ್ ದ ಬೆಸ್ಟ್. ಯಾಕಪ್ಪ ಅಂತ ಸಚಿನ್ ತೆಂಡೂಲ್ಕರ್ ಅವರು ಅಂಡ್ ವಿರಾಟ್ ಕೊಹ್ಲಿ ಇಬ್ಬರದು ಕೂಡ 51 ಹಾಕೊಂಡಿತ್ತು. ಇವಾಗ 52ನೇ ಸೆಂಚುರಿ ಕೂಡ ಬಂದಿರೋದು ಅಂತಾನೆ ಹೇಳ್ಬೋದಾಗಿದೆ. ಇದರಿಂದ ಒಂದು ಫಾರ್ಮೆಟ್ ಅಲ್ಲಿ ಹೈಯೆಸ್ಟ್ ಸೆಂಚುರೀಸ್ ನ ಹೊಡೆದಿರುವಂತ ಏಕೈಕ ಕ್ರಿಕೆಟರ್ ಅಂತ ಇವಾಗ ಒನ್ ಆಫ್ ದ ಬೆಸ್ಟ್ ಹೆಗ್ಗಳಿಕೆಗೆ ಇವಾಗ ಕಿಂಗ್ ಕೊಹ್ಲಿ ಅವ್ರ ಪಾತ್ರ ಆಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು ಟೆಸ್ಟ್ ಫಾರ್ಮೆಟ್ ಅಲ್ಲಿ 51 ಸೆಂಚುರೀಸ್ ಗಳಿತ್ತು. ಅದೇ ರೀತಿಯಾಗಿ ಓಡಿಐ ಫಾರ್ಮೆಟ್ ಅಲ್ಲಿ ಅವ್ರದ್ದು 49 ಇದ್ದದ್ದು ಅಂತ ಅನ್ನಿಸ್ತಾ ಇದೆ ಸಚಿನ್ ತೆಂಡೂಲ್ಕರ್ ಅವ್ರದ್ದು. ಇವಾಗ ಕಿಂಗ್ ಕೊಹ್ಲಿ ಅವ್ರದ್ದು ಟೆಸ್ಟ್ ಫಾರ್ಮೆಟ್ ಆಯ್ತು ಬಿಡಿ, ಇವಾಗ ಓಡಿಐ ಫಾರ್ಮೆಟ್ ನ ರಾಜ ಅಂತಾನೆ ಹೇಳ್ಬೋದಾಗಿದೆ ಕಿಂಗ್ ಕೊಹ್ಲಿ ಅವರು. ಅದರ ನಂತರ ಅಂತೂ ಇಲ್ಲಿ ಬ್ರೇಕ್ ಮಾಡಿರೋದು ಅದು ಕೂಡ ಕಿಂಗ್ ಕೊಹ್ಲಿ ಅವರು. ಇಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಅಲ್ಲಿ ಅದು ಒಂದೇ ಫಾರ್ಮೆಟ್ ಅಲ್ಲಿ ಅಷ್ಟು ಹೈಯೆಸ್ಟ್ ಸೆಂಚುರೀಸ್ ಗಳು. ಅದೇ ರೀತಿ ಟೆಸ್ಟ್ ಫಾರ್ಮೆಟ್ ಅಲ್ಲಂತೂ ಜಾಯಿಂಟ್ಲಿ ಇರೋದು ಅಷ್ಟೇ ಬಿಟ್ರೆ ವಿರಾಟ್ ಕೊಹ್ಲಿ ಅವ್ರಿಗಿಂತ ಸಚಿನ್ ತೆಂಡೂಲ್ಕರ್ ಸಿಕ್ಕಾಪಟ್ಟೆ ಮ್ಯಾಚಸ್ ಗಳನ್ನ ಆಟ ಆಡೋದು, ಮತ್ತೆ ಕಿಂಗ್ ಕೊಹ್ಲಿ ಅವರು ರಿಟೈರ್ಮೆಂಟ್ ನ ಕೊಟ್ಟಿರೋದ್ರಿಂದ. ನೆಕ್ಸ್ಟ್ ಅಲ್ಲಿ ಬರೋದಾದ್ರೆ ಹೈಯೆಸ್ಟ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವ್ರ ಪಾರ್ಟ್ನರ್ಶಿಪ್ ಕೂಡ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರೋದು ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಇಂಡಿಯಾದ ನೋಡ್ತಾ ಇರೋ ಮಟ್ಟಿಗೆ ಸಚಿನ್ ತೆಂಡೂಲ್ಕರ್ ಅಂಡ್ ವೀರೇಂದ್ರ ಸೆಹ್ವಾಗ್ ಅವ್ರದ್ದು, ಅದೇ ರೀತಿ ರಾಹುಲ್ ದ್ರಾವಿಡ್ ಅವ್ರ ಜೊತೆನೂ ಕೂಡ ಒನ್ ಆಫ್ ದ ಬೆಸ್ಟ್ ಪಾರ್ಟ್ನರ್ಶಿಪ್ ಗಳಿದ್ದದ್ದು. ಇವಾಗ ಅದೆಲ್ಲ ಕೂಡ ರಿಕ್ವೈರ್ಡ್ ಆಗಿರೋದು. ಇವಾಗ ಎಕ್ಸ್ಟೆನ್ಷನ್ ಹಾಕೊಂಡು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಇಂದ ಹೈಯೆಸ್ಟ್ ಅಂದ್ರೆ ಪಾರ್ಟ್ನರ್ಶಿಪ್ ಇಬ್ಬರಿಬ್ಬರ ನಡುವೆ ಆಗಿರುವಂತದ್ದು ಅಂತಾನೆ ಹೇಳ್ಬೋದು. ಹೈಯೆಸ್ಟ್ ಆಫ್ ದ ಪಾರ್ಟ್ ಅಲ್ಲಿ ನಮ್ಮ ಇಂಡಿಯಾ ಕಡೆ ನೋಡ್ತಾ ಇರೋ ಮಟ್ಟಿಗೆ. ನೆಕ್ಸ್ಟ್ ಅಲ್ಲಿ ರೋಹಿತ್ ಶರ್ಮಾ ಅವರ ಕಡೆ ಹೋಗೋದಾದ್ರೆ ಒನ್ ಆಫ್ ದ ಹೈಯೆಸ್ಟ್ ಸಿಕ್ಸಸ್ ಓಡಿಐ ಫಾರ್ಮೆಟ್ ಅಲ್ಲಿ ಅಂತ ಬಂದ್ರೆ ಶಾಹಿದ್ ಅಫ್ರಿದಿ ಅವರಿದ್ದು 351 ಸಿಕ್ಸಸ್ ಗಳ ಮೂಲಕ. ಇನ್ನೇ ರೋಹಿತ್ ಶರ್ಮಾ ಅವರು ಸ್ವಲ್ಪ ಸೈಲೆಂಟ್ ಹಾಕೊಂಡಿದ್ರು. ಕೊನೆಯಲ್ಲಂತೂ ಒಂದು ಸ್ಪಿನ್ನರ್ ಬಂದ್ರು, ಅವರಿಗೆ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸಸ್ ನ ಹೊಡ್ಕೊಂಡು ಹೈಯೆಸ್ಟ್ ಸಿಕ್ಸಸ್ ನ ಇಲ್ಲಿ ಶಾಹಿದ್ ಅಫ್ರಿದಿ ಅವರ ರೆಕಾರ್ಡ್ ನು ಕೂಡ ಬ್ರೇಕ್ ಡೌನ್ ಮಾಡಾಕರು ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ರೋಹಿತ್ ಶರ್ಮಾ ಅವರು. ಅದರ ನಂತರ ಹೈಯೆಸ್ಟ್ ಇವಾಗಂತೂ ಶಾಹಿದ್ ಅಫ್ರಿದಿಗಿಂತ ಒಂದು 2 ಸಿಕ್ಸ್ ಹೈಯೆಸ್ಟ್ ಇರೋದು ರೋಹಿತ್ ಶರ್ಮಾ ಅವರು ಅಂತಾನೆ ಹೇಳ್ಬೋದಾಗಿದೆ. ಇದು ರೋಹಿತ್ ಶರ್ಮಾ ಅವ್ರು ಮಾಡಿರುವಂತ ಕ್ರಿಯೇಟಿವ್ ದಾಖಲೆ ಆಗಿತ್ತು. ಅದೇ ರೀತಿಯಾಗಿ ಹೈಯೆಸ್ಟ್ 50s ಗಳಾಗಿರೋದು, ಹೈಯೆಸ್ಟ್ ಅದು ಏನಪ್ಪಾ ಅಂತ ಹೇಳಿ ರೋಹಿತ್ ಶರ್ಮಾ ಫನ್ನಿ ಹೇಳಿದ್ದು ಒಂದು ಕಾಮೆಂಟೇಟರ್ ಕೇಳಿದಾಗ, ಎಲ್ಲ ಕ್ರಿಸ್ ಗೇಲ್ ಅಂಡ್ ಟೀಮ್ ಡೇವಿಡ್ ಎಲ್ಲರೂ ಕೂಡ ಹೈಯೆಸ್ಟ್, ಕಿರಣ್ ಪೊಲಾರ್ಡ್ ಎಲ್ಲ ಹೈಯೆಸ್ಟ್ ಲಾಂಗ್ ಸಿಕ್ಸಸ್ ಗಳು 100 120 ಎಲ್ಲ ಮೀಟರ್ ಹೊಡಿತಾರೆ. ನೀವು ಆ ತರ ಹೊಡೆದ್ರೆ ಆಯ್ತು, ನಾವು ಹೊಡಿತೇವೆ, ನಮ್ಗೆ ಅದು 6 ರನ್ ಬದಲು 8 ರನ್ ಕೊಟ್ರೆ ನಾವು 150 160 ಮೀಟರ್ ತಾನು ಹೊಡಿತೆ. ನಂಗೆ ಅದಕ್ಕೆ 6 ರನ್ 8 ರನ್ ಕೊಡೋದಿದ್ರೆ ನಾ ಎಷ್ಟೇ ಮೀಟರ್ ಬೇಕಾದ್ರೂ ಹೊಡಿತೆ ಅಂತ ಚಾಲೆಂಜ್ ಕೊಟ್ಟಿದ್ರು. ಅದು ನಿನ್ನೆ ಫನ್ನಿ ಕಮೆಂಟರ್ಸ್ ಅದನ್ನೇ ಹೇಳ್ತಿದ್ದದ್ದು ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ನಿನ್ನೆ ರಾಹುಲ್ ಅವರಾದ್ರೂ ಕೂಡ ಅಲ್ಲಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ರೋಹಿತ್ ಶರ್ಮಾ ಅವ್ರು ಯಾವ ರೀತಿ ಕಾಣಿಸ್ಕೊಂಡಿರೋದು. ಅದೇ ರೀತಿಯಾಗಿ ಒಂದು ಕ್ಯಾಪ್ಟನ್ಸ್ ಅಂತ KL ರಾಹುಲ್ ಅವರು ಎಲ್ಲ ರಿಕ್ವೈರ್ಡ್ ಆಗಿರೋದು ಬೌಲಿಂಗ್ ಚೇಂಜಸ್ ಎಲ್ಲ ಅವರೇ ಮಾಡ್ತೀವಿ. ವಿಕೆಟ್ ಕೀಪರ್ ಹಾಕೊಂಡು ಅಲ್ಲಿ ಹಿಂದಿತ್ಕೊಂಡು
ಅಲ್ಲಿ ಹೇಳ್ತಿದ್ರು. ಅದೇ ರೀತಿ ಈ ಕಡೆ ರೋಹಿತ್ ಶರ್ಮಾ ಅವರು ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಹಾಕೊಂಡು ಯಾವ ರೀತಿ ಅವರಿದ್ರು ಅದೇ ತಲೆಯಲ್ಲಿ ಇಂಡಿಯಾನ ಒಟ್ನಲ್ಲಿ ವಿನ್ ಹಾಕ್ಸ್ಬೇಕು. ಓಡಿಐ ಫಾರ್ಮೆಟ್ ಎಲ್ಲೂ ಕೂಡ ಡೌನ್ ಫಾಲ್ ಆಗದೆ ಇರೋ ತರ ನಮ್ಮ ಇಂಡಿಯಾನ ಮೇಲ್ಗಡೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅಟ್ಯಾಕ್ ಇಂದ ಅದರಲ್ಲೂ ಸಿರಾಜ್ ಅವರು ಇಲ್ಲ. ಈ ರೀತಿ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮೊಮೆಂಟಮ್ ನ ನಮ್ಮ ಇಂಡಿಯನ್ ಟೀಮ್ ಮಾಡಿರೋದು ಒನ್ ಆಫ್ ದ ಗ್ರೇಟ್ಫುಲ್ ಅಂತಾನೆ ಹೇಳ್ಬೋದು. ನಿನ್ನೆ ಮ್ಯಾಚ್ ನ ನೋಡ್ತಾ ಇರೋ ಮಟ್ಟಿಗೆ ಇವಾಗ 3ನೇ ತಾರೀಕು ಡಿಸೆಂಬರ್ ಇರೋದು ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಇರೋದು. ಆಮೇಲೆ 6ನೇ ತಾರೀಕಿಗೆ ನಮ್ಮ ಇಂಡಿಯನ್ ಟೀಮ್ ಇವ್ರನ್ನ ವೈಟ್ ವಾಶ್ ಮಾಡ್ಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಹೋಮ್ ಅಲ್ಲಿ ನಮ್ದ ಟೆಸ್ಟ್ ಅಲ್ಲಿ ವೈಟ್ ವಾಶ್ ಮಾಡಿರೋದ್ರಿಂದ ನಾವು ಅವ್ರನ್ನ ವೈಟ್ ವಾಶ್ ಮಾಡ್ಲೇಬೇಕು. ನೋಡುವ ಏನೇನೆಲ್ಲ ಮಾಡ್ತಾರೆ ಅಂತ. ಒಳ್ಳೆ ಸೀನಿಯರ್ಸ್ ಟೀಮ್ ಇರೋದ್ರಿಂದ ಗೌತಮ್ ಗಂಭೀರ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ತಲೆ ಹೋಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಇವ್ರನ್ನ ಹೇಗಾದ್ರೂ ಮಾಡಿ ಕಿತ್ತಾಕ್ಬೇಕು ಅಂತ ಅವ್ರ ತಲೆಯಲ್ಲಿ ಇದ್ರೆ ಅದಂತೂ ಆಗ ಹೋಗದೆ ಇರುವಂತ ಕತೆ ಅಂತಾನೆ ಹೇಳ್ಬೋದಾಗಿದೆ. ನೋಡಿ ಯಾವ ರೀತಿ ಆಗತ್ತೆ ಅಂತ. ನನ್ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಅವರು ಎಕ್ಸ್ಟೆನ್ಷನ್ ಆಗ್ತಾರೆ ನೆಕ್ಸ್ಟ್ ವರ್ಲ್ಡ್ ಕಪ್ ತನಕ ಅಂತ ಅನ್ನಿಸ್ತಾ ಇರೋದು. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಇದೊಂದು ತಿಂಗಳಾದ್ಮೇಲೆ 2026 ಬರುತ್ತೆ. 2027 ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ನನ್ನ ಪ್ರಕಾರ ವರ್ಲ್ಡ್ ಕಪ್ ಆಗುವಂತ ಸಾಧ್ಯತೆ ಇದೆ. ನೋಡಿ ಏನೇನೆಲ್ಲ ಆಗತ್ತೆ ಅಂತ. ಇದಿಷ್ಟು ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದ ಫಸ್ಟ್ ಓಡಿನ ಪೋಸ್ಟ್ ಮ್ಯಾಚ್ ಅಲ್ಲಿ ಅಂಡ್ ಕಿಂಗ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವ್ರು ಮಾಡಿರುವಂತ ದಾಖಲೆಗಳಾಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ನಿಮ್ ವಿಡಿಯೋ ಅಕ್ಷರ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.